ಅವರು ಇರಾನ್ನವರು ಹೇಳ್ತಾ ಇದ್ದಾರೆ, ನೀವು ಶುರು ಮಾಡಿದ್ದೀರಿ, ನಾವು ಎಂಡ್ ಮಾಡ್ತೀವಿ ಅಂತೇಳಿ. ಈಗ ಹಾರ್ಮುಜ್ ಜಲಸಂಧಿ ಏನಿದೆ ಅದು ಆಯಿಲ್ ಬೇರೆ ಬೇರೆ ಕಂಟ್ರಿಗಳಿಗೆ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುತ್ತಲ್ವ, ಅದನ್ನೇ ನಾವು ಬಂದ್ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಹಾಗಾದರೆ ಇದು ಗ್ಲೋಬಲ್ ನಾವು ನೋಡೋದಾದರೆ ಎಫೆಕ್ಟ್ ಆಗುತ್ತಾ ಅಂತ ಓವರಾಲ್? ಡೆಫಿನೆಟ್ಲಿ ಅದಕ್ಕೆ ನಾನು ಬರ್ತೀನಿ. ಬಟ್ ಅದಕ್ಕೆ ಮುಂದೆ ಜಸ್ಟ್ ಒಂದು ಪಾಯಿಂಟ್ ನಾನು ಇಲ್ಲಿ ಮಾಡಬೇಕು. ಎಸ್, ಈಗ ಅಷ್ಟು ಸೆಲ್ಫ್ ಸಸ್ಟೈನ್ಡ್ ಇರಾನ್ ಇದೆ ಅಂತ ಹೇಳಿದ್ರೆ ಅವ್ರ ಏರ್ ಫೋರ್ಸ್ ಏನು ಮಾಡ್ತಿದೆ, ದೇ ಆರ್ ಸೆಲ್ಫ್ ಸಸ್ಟೈನ್ಡ್, ರೈಟ್? ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಿಲ್ಲ ಅವ್ರದ್ದು. ಅವ್ರ ಮಿಸೈಲ್ ಫಸ್ಟ್ ಡೇ 325 ವಾಸ್ ದ ರೇಟ್. 30, 40 ಇಲ್ಲ 25 ಇದಕ್ಕೆ ಬಂದು ನಿಂತಿದೆ. ಸೊ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಬಿಫೋರ್ ಇರಾನ್ ಪೆರಿಷಸ್ ಆ್ಯಂಡ್ ದೇ ವಿಲ್ ಪೆರಿಶ್. ನಾವು ಕಮಿಂಗ್ ಟು ಇದು ಏನು ಹೇಳ್ತಾರೆ, ನೀವೀಗ ಹರ್ಮುಜ್ ಸ್ಟ್ರೇಟ್ ಏನು ಕೇಳಿದಿರ, ರೆಡ್ ಸಿ ಇದು. ಇದು ಲೊಕೇಶನ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾತಾಡಿದ್ರೆ ದಿಸ್ ಇಸ್ ಆಫ್ ಗ್ರೇಟ್ ಗ್ಲೋಬಲ್ ಸಿಗ್ನಿಫಿಕೆನ್ಸ್. ಯಾಕಂತ ಹೇಳಿದ್ರೆ ಗ್ಲೋಬಲ್ ಆಯಿಲ್ ಟ್ರೇಡ್ ಏನಿದೆಯಲ್ಲ ಅದ್ರದ್ದು ನಿಯರ್ ಅಬೌಟ್ 21% ಏನಿರುತ್ತೆ ಅದು ಈ ಹರ್ಮುಜ್ ಸ್ಟ್ರೇಟ್ ಮುಖಾಂತರನೇ ಆಗುತ್ತೆ. ಇದು ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ನಮ್ಮ ಇರಾನ್ ಆ್ಯಂಡ್ ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಏನಿದೆ ಅದು ಅಲ್ಲಿದೆ. ಆ್ಯಂಡ್ ಇಟ್ ಕನೆಕ್ಟ್ಸ್ ಪರ್ಷಿಯನ್ ಗಲ್ಫ್ ವಿತ್ ದಿ ಅರೇಬಿಯನ್ ಸಿ. ದಿಸ್ ಈಸ್ ವೆರಿ ವೆರಿ ಸಿಗ್ನಿಫಿಕೆಂಟ್. ಆಮೇಲೆ ಇದು ಗ್ಲೋಬಲ್ ಚೋಕ್ ಪಾಯಿಂಟ್ ನಾನು ಆಗಲೇ ಹೇಳಿದ್ರೆ 21% ಏನಿದೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನೇನಿರುತ್ತೆ, ಲಿಕ್ವಿಡ್ಸ್ ಆಗುತ್ತೆ, ಇವೆಲ್ಲನೂ ನಿಯರ್ ಅಬೌಟ್ 17.2 ಬ್ಯಾರಲ್ಸ್, ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಇದ್ರ ಮುಖಾಂತರ ಅಲ್ಲಿ ಅದರ ಮೂವ್ಮೆಂಟ್ ನಡೀತಾ ಇರುತ್ತೆ ಅದರದ್ದು. ಆ್ಯಂಡ್ ಇದೊಂಥರ ಇಟ್ ಇನ್ಕ್ಲೂಡ್ಸ್ ಎಕ್ಸ್ಪೋರ್ಟ್ಸ್ ಫ್ರಮ್ ಸೌದಿ ಅರೇಬಿಯಾ ಆಗ್ಬೋದು, ಇಲ್ಲ ಇರಾಕ್ ಆಗ್ಬೋದು, ಇಲ್ಲಾಂದರೆ UAE ಆಗ್ಬೋದು, ಇಲ್ಲ ಕುವೈತ್, ಇರಾನ್, ಇದು ಎಲ್ಲನೂ ಇದ್ರ ಮುಖಾಂತರನೇ ನಡೆಯುತ್ತೆ. ಆಮೇಲೆ ಇರಾನ್ಗೆ ಅಲ್ಲಿರುವಂಥ ಒಂದು ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅವರ ನೇವಿ ತುಂಬ ಆ್ಯಕ್ಟಿವ್ ಇದೆ ಅಲ್ಲಿ. ಓಕೆ, ಸೊ ಅಲ್ಲಿ ಇರಾನ್ ಕ್ಯಾನ್ ಮೈನ್, ಇರಾನ್ ಕ್ಯಾನ್ ಹರಾಸ್, ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ಅಲ್ಲಿ ಬ್ಲಾಕೇಡ್ಸ್ ಕೂಡ ಅವರು ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಅವರ ಸ್ಪೀಡ್ ಬೋಟ್ಸ್, ನೇವಲ್ ಸ್ಪೀಡ್ ಬೋಟ್ಸ್ ಇರುತ್ತೆ, ಡ್ರೋನ್ಸ್ ಯೂಸ್ ಮಾಡ್ಬೋದು, ಮಿಸೈಲ್ ಯೂಸ್ ಮಾಡ್ಬೋದು. ಇದೆಲ್ಲ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಏನಿದೆ ಅವ್ರಿಗಿದೆ. ಆ್ಯಂಡ್ ಅಫ್ಕೋರ್ಸ್ ಇದು ಮೊದಲನೇ ಸಲ ಅಲ್ಲ, ಅವ್ರು ರೆಗ್ಯುಲರಾಗಿ ಥ್ರೆಟನ್ ಮಾಡ್ತಾನೆ ಇರ್ತಾರೆ. ಬಟ್ ದ್ಯಾನ್ ಇಟ್ ವಿಲ್ ಹ್ಯಾವ್ ಅದರ್ ಸಿಗ್ನಿಫಿಕೆನ್ಸ್, ಅದಕ್ಕೆ ಬೇರೆ ಇರುತ್ತೆ. ಆಮೇಲೆ ಅಲ್ಲಿ US ಸಿಗ್ನಿಫಿಕೆನ್ಸ್ ಏನಿದೆಯಲ್ಲ ಅದು ಬಹ್ರೈನಲ್ಲಿ US ನೇವಿದು ಏನಿದೆ ಅದು 5th ಫ್ಲೀಟ್ ಬಹ್ರೈನಲ್ಲಿ ಸ್ಟೇಷನ್ಡ್ ಆಗಿದೆ. ಓಕೆ, US ನೇವಲ್ 5th ಫ್ಲೀಟ್ ಎನ್ಶೋರ್ಸ್ ದಟ್ ಸ್ಟ್ರೇಟ್ ಆಫ್ ಹರ್ಮುಜ್ ಈಸ್ ಆಲ್ವೇಸ್ ಓಪನ್ ಫಾರ್ ದ ಕಮರ್ಷಿಯಲ್ ರಿಕ್ವೈರ್ಮೆಂಟ್ಸ್. ಮತ್ತು ಫ್ರೀಕ್ವೆಂಟ್ ನೇವಲ್ ಡ್ರಿಲ್ಸ್ ಕೂಡ ಅವರಲ್ಲಿ ಮಾಡ್ತಾನೆ ಇರ್ತಾರೆ, ಇರಾನಿಯನ್ ಅಗ್ರೆಷನ್ಗೆ ಒಂದು ಡೆಟರೆಂಟ್ ಅಂತ ಹೇಳ್ಬಿಟ್ಟು. ಮತ್ತು ಇದು ಕಾನ್ಫ್ಲಿಕ್ಟ್ ಟ್ರಿಗರ್ ಝೋನ್ ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ರೆ ಯಾವುದೇ ಇರಾನಿಯನ್ ಅಟೆಂಪ್ಟ್, ಈಗ ಅವ್ರು ಹೇಳ್ತಿದಾರಲ್ಲ ಇಷ್ಟೊಂದೆಲ್ಲ ಅಟ್ಯಾಕ್ಸ್ ಆದಮೇಲೆ ನಾವು ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ ಅಂತ, ಆ ರೀತಿ ನೀವು ಇಂಟರ್ನ್ಯಾಷನಲ್ ರೂಟ್ಸಲ್ಲಿ ನೀವು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ದ್ಯಾನ್ ದ ಹೋಲ್ ವರ್ಲ್ಡ್ ವಿಲ್ ಗೋ ಅಗೇನ್ಸ್ಟ್ ಯು. ಈಗ ನಿಮಗೆ ಅಟ್ಲೀಸ್ಟ್ ರಷ್ಯಾ ಹೇಳ್ತಾ ಇದೆ ಎಸ್ ಇದಾಗಬಾರ್ದು, ನಿಲ್ಲಿಸಿ, ದೇರ್ ಈಸ್ ಸ್ಟಿಲ್ ಎ ಚಾನ್ಸ್ ಫಾರ್ ಟಾಕ್ಸ್. ಇವತ್ತು ಪುಟಿನ್ ಆ್ಯಂಡ್ ಟ್ರಂಪ್ ಫೋನಲ್ಲಿ ಮಾತಾಡಿದ್ದಾರೆ ಇವತ್ತು. ಆ್ಯಂಡ್ ಪುಟಿನ್ ವಾಸ್ ಟೋಲ್ಡ್ ಬೈ ಟ್ರಂಪ್ ದಟ್ ನೀವು ಯುಕ್ರೇನ್ ವಾರ್ ಏನಿದೆ ಅದನ್ನು ಮುಗಿಸ್ಕೊಂಡು ಬನ್ನಿ, ಅದಾದಮೇಲೆ ನಾವು ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅವರಿಬ್ಬರ ಮಧ್ಯದಲ್ಲಿ ಗ್ಲೋಬಲ್ ಲೀಡರ್ಸ್, 2 ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸೂಪರ್ ಪವರ್ಸ್ ಏನಿದೆ ಅವರ ಮಧ್ಯದಲ್ಲಿ ಇವತ್ತು ಮಾತು ನಡೆದಿದೆ. ಸೊ ಈ ರೀತಿ ಇರೋವಾಗ they will or they may try to block this. That's quite a possibility, but it's not going to be easy. ಯಾಕಂತ ಹೇಳಿದ್ರೆ ಅದು ನಡೆದ ತಕ್ಷಣ US ನೇವಿ ವಿಲ್ ಕಾನ್ಫ್ರಂಟ್ ಇರಾನಿಯನ್ ನೇವಿ. ಅಲ್ಲಿ ಅದು ಆಯಿತು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಫುಲ್ ಬ್ಲೋನ್ ನೇವಲ್ ವಾರ್ಫೇರ್, ಅದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ ಈಸ್ ಆಫ್ ಹೈಯೆಸ್ಟ್ ಸಿಗ್ನಿಫಿಕೆನ್ಸ್ ಬಿಕಾಸ್ ಪರ್ ಡೇ 20% ಆಫ್ ದ ಗ್ಲೋಬಲ್ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ಅದರ ಮುಖಾಂತರನೇ ನಡೆಯುತ್ತೆ. ಓಕೆ, ಇರಾನ್ ಹ್ಯಾಸ್ ಇಟ್ಸ್ ಅಡ್ವಾಂಟೇಜಸ್, ಬಟ್ ಅಷ್ಟು ಈಸಿಯಾಗಿ ನೀವು ಎಲ್ಲನೂ ಮುಗ್ಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇಟ್ ಹ್ಯಾಸ್ ಇಂಟರ್ನ್ಯಾಷನಲ್ ಸಿಗ್ನಿಫಿಕೆನ್ಸ್. ಎಸ್ ಸರ್, ಇನ್ನೊಂದು ಪ್ರಶ್ನೆ ನನಗೆ, ಈಗ ನೀವು ಹೇಳಿದ್ರಿ ಯಾವ ರೀತಿ ಇದು ಎಫೆಕ್ಟ್ ಆಗಲಿಕ್ಕಿಲ್ಲ, ಆಗ್ಬೋದು ಅಂತೇಳಿ. ಬಟ್ ಈಗ ಅಮೇರಿಕಾ ಎಂಟ್ರಿ ಕೊಟ್ಟಿರೋದ್ರಿಂದ ಅಫಿಷಿಯಲ್ ಆಗಿ ಈಗ ಗ್ರೂಪಿಸಮ್ ಶುರುವಾಗಲ್ವಾ ಅಂತ, ಇವ್ರ ಪರವಾಗಿ ಈ ಕಂಟ್ರಿ ಬರುತ್ತೆ, ಇಸ್ರೇಲ್ ಪರವಾಗಿ ಇನ್ಯಾವುದೋ ಕಂಟ್ರಿ ಬರುತ್ತೆ, ಈ ಥರ ಡಿವೈಡ್ ಆಗ್ಬೋದಾ ಹೇಗೆ? ಇದನ್ನು ನೀವು ಈಗಂತಲ್ಲ, ನೀವು ಕೋಲ್ಡ್ ವಾರ್ ಟೈಮಿಂದನೂ ನೀವು ನೋಡ್ಕೊಂಡ್ಬಂದ್ರೆ ಗ್ರೂಪಿಸಮ್ ಈಸ್ ಆಲ್ವೇಸ್ ದೇರ್. ಗ್ರೂಪಿಸಮ್ ಆಲ್ವೇಸ್ ದೇರ್. ನಾನು ಈಗ ಇರಾನ್ ಜೊತೆಯಲ್ಲಿ ಚೈನಾ ಮೊರಲ್ ಸಪೋರ್ಟ್ ಕೊಟ್ಟಿದೆ ಅವರಿಗೆ. ಆ್ಯಂಡ್ ದೇರ್ ಆರ್ ಆಲ್ಸೋ ರಿಪೋರ್ಟ್ಸ್ ದ್ಯಾಟ್ ಕೆಲವು ಅವ್ರದ್ದು ಇದೇನಿದೆ ಏರ್ಕ್ರಾಫ್ಟ್ಸ್ ಕೂಡ ಲ್ಯಾಂಡ್ ಆಗಿದೆ, ಕಾರ್ಗೋ ಏರ್ಕ್ರಾಫ್ಟ್ಸಲ್ಲಿ ಲ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ದೇರ್ ಆರ್ ರಿಪೋರ್ಟ್ಸ್. ಬಟ್ ಎಷ್ಟು ಸತ್ಯ ಅಂತ ಹೇಳ್ಬಿಟ್ಟು
ನಮಗದು ಗೊತ್ತಿಲ್ಲ. ಕರೆಕ್ಟ್. ಅರ್ಥ ಆಯ್ತಾ? ಸೊ ಗ್ರೂಪಿಸಮ್ ಅನ್ನೋದು ಯಾವಾಗಲೂ ಇದು ಇದ್ದೇ ಇರುತ್ತೆ. ವೆನ್ ಯು ಸಿ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ, ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯದಲ್ಲಿ ಅದಿರುತ್ತೆ. ಒಂದು ದೇಶಕ್ಕೆ ಕೆಲವರು ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ದೇಶಕ್ಕೆ ಕೆಲವರು ಸಪೋರ್ಟ್ ಮಾಡ್ತಾರೆ, ಇದೆಲ್ಲನೂ ಇದು ನಡೆದೇ ಇರುತ್ತೆ. ಫಾರ್ ದಟ್ ಮ್ಯಾಟರ್ ಈಗ ಆಪರೇಷನ್ ಸಿಂಧೂರ್ ನಡೆದಾಗ ಪಾಕಿಸ್ತಾನ್ಗೆ ಓಪನ್ ಸಪೋರ್ಟ್ ಟರ್ಕಿ ಮತ್ತು ಇದು ಅಜರ್ಬೈಜಾನ್ ಮಾಡ್ತು. ನಮಗೆ ಓಪನ್ ಸಪೋರ್ಟ್ ಇಸ್ರೇಲ್ ಮತ್ತು ಏನು ರಷ್ಯಾ ಓಪನ್ ಆಗಿ ನಮಗೆ ಸಪೋರ್ಟ್ ಮಾಡ್ತು. ಅದನ್ನು ಇದೇ ನ್ಯೂಸ್ ರೂಮಲ್ಲಿ ನಮ್ಗೆ ಯಾರೂ ಸಪೋರ್ಟಿಗೆ ಬರಲಿಲ್ಲ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಬಟ್ ಒಂದು ಸ್ವಲ್ಪ ಓದ್ಕೊಂಬರ್ಬೇಕು ಬರೋಕ್ಕೆ ಮುಂಚೆ. ಸ್ಟೇಟ್ಮೆಂಟ್ಸ್ ಇವತ್ತು ತೆಗೆದು ನೋಡ್ಬೋದು. ಅದಾದ ತಕ್ಷಣ ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಸ್ಟ್ರಾಂಗ್ಲಿ ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇಸ್ರೇಲು ಹೇಳ್ತು, ರಷ್ಯಾನೂ ಹೇಳಿದೆ. ಕರೆಕ್ಟ್. ಅಫ್ಕೋರ್ಸ್ ಅಮೇರಿಕಾ ಬರಲಿಲ್ಲ, ದ್ಯಾಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಅದು ನಡೆದಿದೆ, ಅದು ಅರ್ಥ ಆಯ್ತಾ? ಸೊ ಗ್ರೂಪಿಸಮ್ ಅಂತ ನಾವು ಅನ್ನೋದಕ್ಕಿಂತ ಯು ಹ್ಯಾವ್ ಸಮ್ ರಿಲೇಷನ್ಶಿಪ್, ಟೈಮ್ ಟೆಸ್ಟೆಡ್ ರಿಲೇಷನ್ಶಿಪ್ಸ್ ವಿತ್ ಸಮ್ ಆಫ್ ದ ಕಂಟ್ರೀಸ್. ಬಟ್ ವಾರ್ ಅಂತ ಈ ರೀತಿ ಆಪರೇಷನ್ಸ್ ಅಂತ ನಡೆದ ತಕ್ಷಣ ಆಪರೇಷನಲಿ ಎಲ್ಲರೂ ಬಂದು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಅವರು ನಿಮಗೆ, ನಿಮ್ಮ ಫೈಟರ್ ಜೆಟ್ಸ್ ಹೋಗ್ತಿದ್ರೆ ಅವರ ಫೈಟರ್ ಫ್ಲೀಟ್ಸ್ ಬರುತ್ತೆ, ನಿಮ್ಮ ನೇವಲ್ ಫ್ಲೀಟ್ ಹೋಗ್ತಿದೆ ಅಂದರೆ ಅವರ ನೇವಲ್ ಫ್ಲೀಟ್ ಬರುತ್ತೆ. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ದೇಶ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಏನಿರುತ್ತೆ, ದೋಸ್ ಇಂಟ್ರೆಸ್ಟ್ ಆಫ್ ದ್ಯಾಟ್ ಕಂಟ್ರಿ ಕಮ್ಸ್ ಫಸ್ಟ್. ಈಗ ರಷ್ಯಾಗೆ ಅದರದೇ ಆದ ಇಂಟ್ರೆಸ್ಟ್ ಇದೆ, ಇಸ್ರೇಲ್ಗೆ ಅದರದೇ ಆದ ಇಂಟ್ರೆಸ್ಟ್ ಇದೆ, ಯು ಎಸ್ಗೆ ಅದರದೇ ಆದಂಥ ಒಂದು ಇಂಟ್ರೆಸ್ಟ್ ಇದೆ, ಹೌದಲ್ಲ? ರೈಟ್. ಸೊ ಗ್ಲೋಬಲ್ ಗ್ರೂಪಿಸಮ್ ಅನ್ನೋದಕ್ಕಿಂತ ಡಿಪೆಂಡಿಂಗ್ ಆನ್ ದ ಇಂಟ್ರೆಸ್ಟ್ ದೇ ಎಕ್ಸ್ಪ್ರೆಸ್ ದೇರ್ ಸಪೋರ್ಟ್, ಬೀಟ್ ಮಾರಲ್ ಆರ್ ಡಿಪ್ಲೊಮ್ಯಾಟಿಕ್ ಆರ್ ಮಿಲಿಟರಿ ಸಪೋರ್ಟ್. ಬಟ್ ಆಪರೇಷನಲ್ಲಿ ಡೈರೆಕ್ಟಾಗಿ ಬಂದು ಇನ್ವಾಲ್ವ್ ಆಗೋಕ್ಕೆ ಅದು ದ್ಯಾಟ್ ಗೋಸ್ ಟು ದ ನೆಕ್ಸ್ಟ್ ಲೆವೆಲ್. ಅದಕ್ಕೆ ತುಂಬ ಟೈಮ್ ಆಗುತ್ತೆ, ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ವಿ ಮಸ್ಟ್ ಫ್ಯಾಕ್ಟರ್ ದಟ್ ಇನ್. ಎಸ್ ಸರ್. ಒಂದು ಬರ್ತೀನಿ ಬ್ರೇಕ್.